ಸಿಕ್ಕಾಪಟ್ಟೆ ಜನ ಸೇರ್ಬಿಟ್ರು ಬಿಡಪ್ಪ ಸರಿ. ಇವತ್ತು ನಮ್ಮ ಕುಣಿಗಲ್ ತಾಲೂಕಿನಲ್ಲಿ ಪದ್ಮ ಥಿಯೇಟರ್ ಅಲ್ಲಿ ನಮ್ಮ ಬಾಸ್ ಡೆವಿಲ್ ಮೂವಿ ರಿಲೀಸ್ ಆಗಿದೆ. ಭಾರಿ ಅದ್ದೂರಿ ವಿಜೃಂಭಣೆಯಿಂದ ಬಾಸ್ ಮೂವಿ ತೆರೆ ಕಾಣ್ತಾ ಇದ್ದೆ. ಬಾಸ್ ಮೂವಿಗೋಸ್ಕರ ಎಲ್ಲ ಸೆಲೆಬ್ರಿಟೀಸ್ಗಳು 2 ಮರಿ ಅನ್ನದಾನ ಮಾಡಿಸ್ತಾ ಇದ್ದಾರೆ. ಆಮೇಲೆ ಬರೋ ಮೂವಿ ನೋಡೋ ಪ್ರೇಕ್ಷಕರಿಗೆ ಸಿಹಿ ಹಂಚಿಕೆಯಿಂದ ಹಿಡಿದು ಎಲ್ಲಾ ರೀತಿ ವಿಜೃಂಭಣೆ ಜಾತ್ರೆ ಮಾಡ್ತಾ ಇದೀವಿ. ನಾವು ಇರೋದಾಗ ನಮ್ಮ ಬಾಸ್ ಜೊತೆ ಇರ್ತೀವಿ. ಅವ್ರು ಏನೇ ಕೇಳಾಗಿರ್ಲಿ, ಅವ್ರು ಏನೇ ಕೆಟ್ಟದ್ ಮಾಡಿರ್ಲಿ, ಒಳ್ಳೇದ್ ಮಾಡಿರ್ಲಿ, ನಾವು ಸಾಯೋವರೆಗೂ ನಮ್ಮ ಬಾಸ್ ಜೊತೆ ಇರ್ತೀವಿ ಅಂತ ಹೇಳ್ತಾ ಇದೀನಿ. ನಮ್ಮ ಯಾರು ಚಾಲೆಂಜಿಂಗ್ ಸ್ಟಾರ್, ನಮ್ಮ ಯಾರು ಚಾಲೆಂಜಿಂಗ್ ಸ್ಟಾರ್, ಟಿಕೆಟ್ ಸಿಗ್ತಾನ ಊರಲ್ಲಿ 100 ಹಬ್ಬ ಮಾಡ್ಬೋದು, ನಮ್ಗೆ ಇರೋದು ಒಂದೇ ಹಬ್ಬ, ಇಂಥರೇ ನಾಯಕ್ಕಾಗಿ ಸಾಕ್ಬಿಡು ಚಿಂಟು ನಿಲ್ಸ್ಬಿಡ್ತೀಯಾ? ನ್ಯೂಸಲ್ಲಿ ಈಗ ಬಂದ ನೋಡ್ರಿ ಅಲ್ಲ ಎಲ್ಲ ಕಾತರದಿಂದ ಕಾಯ್ತಿರೋ ದಿನ ಅದು ನಮ್ಮ ಬಾಸ್ ಫಿಲಂಗೋಸ್ಕರ. ನಮ್ಮ ಬಾಸ್ ಫಿಲಂ ಇವತ್ತು ಕುಣಿಗಲ್ ಹಾಕಿದ್ದಾರೆ. ಫುಲ್ ಹಬ್ಬ ಮಾಡೋದೆ.
ಜೈ ಡಿ ಬಾಸ್. ಜೈ ಡಿ ಬಾಸ್. ನಮ್ಮ ಬಾಸ್ ಯಾರು? ಚಾಲೆಂಜಿಂಗ್ ಸ್ಟಾರ್. ಚಾಲೆಂಜಿಂಗ್ ಸ್ಟಾರ್ ನಮ್ಗೆಲ್ಲ ದೇವ್ರು. ಜೈ ಡಿ ಬಾಸ್. ನೀವೇ ಆಟ ನಿಂತ್ಕೊಬಿಡ್ರಪ್ಪ. ಹಾಂ, ನನ್ನ ಹೆಸರು ಯಶವಂತ್ ಅಂತ, ಅಪ್ಪಟ ಡಿ ಬಾಸ್ ಅಭಿಮಾನಿ. ಇಂದು ಡಿಸೆಂಬರ್ 11, 2025 ನಮ್ಮ ಡೆವಿಲ್ ಚಿತ್ರ ರಾಜ್ಯಾದ್ಯಂತ ಬಿಡುಗಡೆ ಆಗುತ್ತಿದೆ. ಆದ್ದರಿಂದ ಎಷ್ಟೋ ಕಡೆ ಸಿಹಿ ಹಂಚ್ತಾ ಇದ್ದಾರೆ, ಬಾಡೂಟಗಳು ನಡೀತಾ ಇದೆ. ಆ ಚಿತ್ರಕ್ಕೆ ಶುಭ ಕೋರಲು ನಾವು ಬ್ಯಾನರ್ಗಳಾಗಲಿ ಫ್ಲೆಕ್ಸ್ಗಳಾಗಲಿ ಎಲ್ಲ ಅಭಿಮಾನಿಗಳು ಸೇರಿ ಮಾಡ್ತಾ ಇದ್ದೀವಿ. ನೀವು ಬನ್ನಿ, ಫಿಲಮ್ ನೋಡಿ, ಆದಷ್ಟು ಸಹಕರಿಸಿ. ಜೈ ಬೆಳಿಗ್ಗೆ ಮಾರ್ನಿಂಗ್ ಶೋ ಇಂದಲೂ ಫುಲ್ ಫಿಲಮ್ ಖುಷಿಯಾಗಿದೆ, ಎಲ್ಲ ಚೆನ್ನಾಗಿ ಓಡ್ತಾ ಇದೆ. ಚಾಲೆಂಜ್ ಸ್ಟಾರ್ ದರ್ಶನ್ಗೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ. ಟೈಮ್ ಆಯ್ತದೆ, ದೊಡ್ಡ ಪಿಕ್ಚರ್ ಕಾಣ, ಚಿಕ್ಕ ಪಿಕ್ಚರ್ ಅಲ್ಲ. ಜಲ್ದಿ ಕರ್ಕೊಂಬಂದ್ಬಿಡು, ಯಾರನ್ನ ಒಬ್ರನ್ನ ಕೊಟ್ಟು ಕಳಿಸ್ತಿರ್ಬೇಕಾರೆ. ಬರ್ರಪ್ಪ ಹುಡುಗರು, ನಮ್ಮದ ಹಂಗ ಹುಡುಗನ ಕಳ್ಸು. ನನಗೆ ಇವರನ್ನು ಬಿಡೋಕಿದೆ. ಯಾಕೆ? ಸ್ವೀಟ್ ಇದ್ದಾರೆ, ವರ್ಷಗಳಿಂದ ಜೊತೆಗಿದ್ದಾರೆ, ಎಲ್ರಿಗೂ ಇಷ್ಟ ಕೂಡ. ಸೊ ಪ್ರಾಬ್ಲಮ್ ಏನು? ಪ್ರಾಬ್ಲಮ್ಸ್ ಗಮ್ಸ್ನಲ್ಲಿ ಸ್ವೆಲ್ಲಿಂಗ್, ಬ್ಲೀಡಿಂಗ್, ಲೂಸ್ ಗಮ್ಸ್. ಸ್ಟಾರ್ಟ್ ಮಾಡಿಬಿಟ್ರು.
ಇದೆಲ್ಲ ರಾಜಕೀಯಗಳೇ. ಈಗ ಪ್ರತಿಪಕ್ಷಗಳು ಈ ರಾಮ ನಿಮ್ಮದೇ ಪಕ್ಷದ ಪಾರ್ಟಿಗಳು ಒಂದು ಕಡೆ ಹೇಳಿಕೆ ಕೊಡ್ತಾರೆ, ನಿಮ್ಮ ಈ ಕೇಸು ಖಂಡಿತ ನಿಲ್ಲಬೇಕು. ಚೆನ್ನಾಗಿಲ್ವಮ್ಮ? ಹೇಗಿದೆ ಹೇಳಪ್ಪ? ಸೂಪರ್ ಸೂಪರ್. ಚೆನ್ನಾಗಿದೆ, ಫಿಲಮ್ ಚೆನ್ನಾಗಿದೆ. ಹೇಗಿದ್ದೀಪ್ಪ? ಇಷ್ಟು ವರ್ಷದಲ್ಲಿ ಈ ಅತ್ತೆಗೊಂದು ಫೋನ್ ಕೂಡ ಮಾಡಿಲ್ಲ ನೀವು. ಸೂಪರ್ ಆಗಿದೆ. ಸಿನಿಮಾ ಮಾತ್ರ ಬಂಬಟಾಗಿತ್ತು. ಸೂಪರ್ ಮೂವಿ. ಉಪ್ಪಿ ಸರ್ ಡೈರೆಕ್ಷನ್ ಮಾಡ್ತಾರೆ ಅಂದ್ರೆ ಅಂತದ್ದು ತರಲೆ. ಅಯ್ಯೋ ಕುಡುಕ್ ನನ್ ಮಗನೇ, ಶೂಟಿಂಗ್ ಅಂದ್ರೆ ಕ್ಯಾಮ್ರಾ ಎಲ್ಲ ಎಲ್ಲ ಫುಲ್ ಸೂಪರ್ ಸೂಪರ್ ಸೂಪರ್. ನಾ ಬಾಸ್ ಮೂವಿ ಅಂತ ನೆಕ್ಸ್ಟ್ ನಮ್ಮ ರಾಜ್ಯನ ಇಡೀ ದೇಶದಲ್ಲೇ ಮಾದರಿ ರಾಜ್ಯವಾಗಿ ಮಾಡಿ ತೋರಿಸ್ತೀವಿ. ಯಾಕೆಂದ್ರೆ ನೀಯತ್ತನ್ನೋದು ನಾನು ಓದ್ ಕಲ್ತ್ಕೊಂಡ್ಬಂದವನಲ್ಲ, ಹೆತ್ತ ತಾಯಿ ಹೊಟ್ಟೆಯಿಂದಲೇ ಕಲ್ತ್ಕೊಂಡ್ಬಂದವನು. ಚೆನ್ನಾಗಿದೆ. ಸೂಪರ್ ಆಕ್ಟಿಂಗ್. ಹೋಗಿ ನೋಡ್ಬೇಕು. ಸೂಪರ್ ಸೂಪರ್ ಆಗೈತೆ, ತುಂಬಾ ಸೂಪರ್ ಆಗೈತೆ. ನೆಕ್ಸ್ಟ್ CM ದರ್ಶನ್ ತಗೋದೈತೆ. ಡಿಮಾಂಡ್ ಅಕ್ಕ, ಡೆವಿಲ್ 100 ಡೇಸ್ ಪಕ್ಕ. ದರ್ಶನ್ ಜೈಲರ್ ದುಶ್ಮನ್. ತುಂಬಾ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯ್ತು. ಅಲ್ಟಿಮೇಟ್ ಆಗಿದೆ. ನಮ್ಮ ಬಾಸ್ ಆಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್. ಇಡೀ ಕರ್ನಾಟಕ ಜನತೆ ಮೂವಿ ನೋಡಿ ಎಂಜಾಯ್ ಮಾಡಿ. ಸೂಪರ್ ಆಗಿದೆ ಬಾಸ್ ಮೂವಿ. ಎಲ್ಲರೂ ಮೂವಿ ನೋಡಿ, ದಯವಿಟ್ಟು ಮೂವಿ ನೋಡಿ. ಜೈ
ಆತ್ಮೀಯರೇ, ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಸಿನಿಮಾ ಇವತ್ತು ಅದ್ಧೂರಿಯಾಗಿ ಬಿಡುಗಡೆಯಾಗಿದೆ. ಅದು ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ, ಡೈಲಾಗ್ ಓರಿಯೆಂಟೆಡ್ ಇರುವಂಥ ಸಿನಿಮಾ, ಮತ್ತು ದರ್ಶನ್ ಅಭಿಮಾನಿಗಳಿಗೆ ಖುಷಿ ನೀಡುವಂಥ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಡೀ ಕರ್ನಾಟಕದ ತುಂಬ ಎಲ್ಲ ಥಿಯೇಟ್ರ್ಗಳಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇರೋದು ಎಲ್ಲೋ ಚಿತ್ರೋದ್ಯಮ ಚೇತರಿಕೆ ಕಂಡು ನಿಟ್ಟಿನಲ್ಲಿ ಒಂದು ಒಳ್ಳೆಯ ಹೆಜ್ಜೆ ಅಂತಲೂ ಹೇಳ್ಬೋದು. ಎಲ್ಲ ದರ್ಶನ್ ಅಭಿಮಾನಿಗಳು ಈ ಚಿತ್ರವನ್ನು ಗೆಲ್ಲಿಸುವುದರ ಮೂಲಕ ದರ್ಶನ್ ಅವರಿಗೆ ಒಂದು ಚೈತನ್ಯವನ್ನು ಮತ್ತು ಅವರಿಗೆ ಸ್ಫೂರ್ತಿಯನ್ನು ತುಂಬುವಂಥ ಕೆಲಸಗಳಾಗಲಿ, ಈ ಚಿತ್ರ ಅದ್ಭುತವಾಗಿ ಯಶಸ್ಸು ಕಾಣಲಿ ಅಂತ ನಾನು ಹತ್ರ ಹಾರೈಸ್ತಾ ಇದ್ದೀನಿ. ಬಹಳ ಶ್ರೀಮಂತಿಕೆಯಿಂದ ಕೂಡಿದೆ ಚಿತ್ರ, ಮತ್ತು ಅಭಿಮಾನಿಗಳಂತೂ ಬಹಳ ಖುಷಿ ಪಡ್ತಾ ಇದ್ದಾರೆ ಅಂತ ಒಳ್ಳೊಳ್ಳೆ ಡೈಲಾಗ್ಗಳಿದೆ. ಆಮೇಲೆ ಇಲ್ಲಿ ನಿರ್ದೇಶಕರು ಸಹ ಬಹಳ ಒಳ್ಳೆ ನಿರ್ದೇಶಕರು, ಅದರಿಂದ ಚಿತ್ರದ ಮೇಲೆ ಬಹಳ ನಿರೀಕ್ಷೆ ಇದೆ. ತುಂಬ ಯಶಸ್ವಿ ಆಗುತ್ತೆ ಅಂತ ನಾನಾದರೂ ಭಾವಿಸಿದ್ದೀನಿ. ಯಶಸ್ಸು ಅಭಿಮಾನಿಗಳ ಕೈಲಿದೆ. ಈ ಚಿತ್ರವನ್ನು ಗೆಲ್ಲಿಸೋ ಮೂಲಕ ದರ್ಶನ್ ಅವರನ್ನು ಪ್ರೋತ್ಸಾಹಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತೀನಿ. ಈಗ ತಾನೇ ಕುಣಿಗಲ್ ಪದ್ಮ ಥಿಯೇಟ್ರಿಗೆ ಬಂದಿದ್ದೋ, ಈಗ ತಾನೇ ಫಿಲಮ್ ನೋಡ್ದೋ, ತುಂಬ ಚೆನ್ನಾಗೈತೆ. ಅದ್ರಲ್ಲಿ ಬಾಸ್ ತುಂಬ ಮಾಸಾಗಿ ಸಖತ್ತಾಗಿ ಕಾಣಿಸ್ತಿದ್ದಾರೆ, ತುಂಬ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದ್ದಾರೆ. ಒಂದು ಡೈಲಾಗ್ ಹೇಳ್ಬೇಕು ಅನಿಸ್ತೈತೆ ನಮ್ಮ ಬಾಸ್ ಬಗ್ಗೆ. ಜೈಲಲ್ಲಿ ಅವರೇ ದೇವರು ರಿಲೀಸ್ ಆಯಿತು ಡೆವಿಲು, ಎಲ್ಲರೂ ಬನ್ನಿ ಕನ್ನಡ ಸಿನಿಮಾ ನೋಡಿ, ಹಂಗೆ ನಮ್ಮ ಬಾಸ್ ಸಿನಿಮಾನು ಬಂದು ನೋಡಿ ಅಂತ ಕೇಳ್ತೀವಿ. ಬಾಸ್ ಪಿಕ್ಚರ್ ನೋಡ್ಕೊಂಡು ಬಂದ್ವಿ, ಸೂಪರ್ ಆಗಿದೆ, ಅಲ್ಟಿಮೇಟ್ ಆಗಿದೆ. ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ, ಕನ್ನಡ ಚಿತ್ರರಂಗನ ಬೆಳೆಸಿ ಹಾರೈಸಿ ಅಂತ ಹೇಳ್ತೀನಿ. ನಾನು ಬರ್ತೀನಿ ಜನ. ನಮಸ್ಕಾರ, ನನ್ನ ತಾಯಿನಾಡು ಕನ್ನಡ. 10 ವರ್ಷ ಆಯ್ತು ಹೈದರಾಬಾದ್ಗೆ ಹೋಗಿ ಸಿನಿಮಾ ಇಂಡಸ್ಟ್ರಿಲಿ ಇದ್ದೀನಿ. ಇವತ್ತು ಏನೋ ಯಡಿಯೂರ್ ಮೇಲೆ ಕೆಲಸದ ಮೇಲೆ ಬಂದೆ. ನಾಳೆ ನನ್ನ ಬರ್ಡೇ. ಇವತ್ತು ಡಿ ಬಾಸ್ ಟಿಕೆಟ್ಸ್ ಬೇಕು ಅಂದ್ರೆ ಬುಕ್ ಮೈ ಶೋ ಅಲ್ಲಿ ಫುಲ್ಲು ಸೋಲ್ಡ್ ಔಟ್ ಆಗೋಯ್ತು. ಆದ್ರೆ ಆಂಧ್ರ ಭೀಮವರಂ ಅಲ್ಲಿ ಪ್ರಭಾಸ್ ಫ್ಯಾನ್ಸ್ ಹೆಂಗಿದಾರೋ ಅದಕ್ಕಿಂತ ಡಬಲ್ ನಮ್ಮ ಕನ್ನಡಿಗರು ಡಿ ಬಾಸ್ ಫ್ಯಾನ್ಸ್ ಇದಾರೆ. 2 ಟಿಕೆಟ್ ನಾನು 1000 ರೂಪಾಯಿ ಕೊಟ್ಟು ಬ್ಲಾಕ್ ಅಲ್ಲಿ ಕೊಡಿ ಅಂದ್ರೂ ಇವ್ರು ಫ್ರೀ ಆಗಿ ಕೊಟ್ಬಿಟ್ಟು ಬಾಸ್ ಸಿನಿಮಾ ನೋಡಿ ಅಂದ್ರು ಕೀರ್ತಿ ಗೌಡ ಅವರು. ಅವ್ರಿಗೆ ಅಂಡ್ ಡಿ ಕಂಪನಿ, ನಮ್ಮ ಡಿ ಕಂಪನಿ ಸೆಲೆಬ್ರಿಟೀಸ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಯಾಕಂದ್ರೆ ನಾನು ಇವತ್ತು ಖಂಡಿತ ಡಿ ಬಾಸ್ ಸಿನಿಮಾ ನೋಡ್ಲೇಬೇಕು ಅನ್ಕೊಂಡ್ಬಂದೆ. ಯಾಕಂದ್ರೆ ನಂಗೆ ಇವತ್ತು ರಿಲೀಸ್ ಅಂತ ಗೊತ್ತಿಲ್ಲ, ಬೆಂಗಳೂರಲ್ಲಿ ರಿಲೀಸ್ ಅಂತ ಗೊತ್ತಿಲ್ಲ, ಅಲ್ಲೇ ನೋಡ್ತಿದ್ದೆ. ಬಟ್ ಇಲ್ಲಿ ಬಂದಿದ ತಕ್ಷಣ ಟಿಕೆಟ್ಸ್ ತುಮಕೂರು ಎಲ್ಲೂ ಇಲ್ಲ ಮಾರ್ಲಿ, ಬಟ್ ಇಲ್ಲಿ ಕೊಟ್ರು. ಜೈ ಡಿ ಬಾಸ್. ನೀನ್ ಆಂಕರ್ ಅಲ್ಲ, ಮಾತಾಡು. ನೀನ್ ಆಂಕರ್ ಏನು ಡಿ ಬಾಸ್ ಬಗ್ಗೆ. ಆದ್ರೆ ಕಾಟೇರ ಸಿನಿಮಾ ಬ್ಲಾಕ್ ಬಸ್ಟರ್, ಆ ಇಂಟರ್ವಲ್ ಬ್ಲಾಕ್ ಫೈಟ್, ಆ ಕೋಣ ಅಂತರೋದು ಅದೆಲ್ಲ ಒಂದಾದ್ರೆ, ಇವತ್ತೇ ಟ್ರೈಲರ್ ನೋಡಿದೆ ಬೆಳಗ್ಗೆ, ತುಂಬಾ ಬಿಸಿ ಇದ್ದು. ಡೆವಿಲ್ ಈಗ ಅದಕ್ಕಿಂತ ಬ್ಲಾಕ್ ಬಸ್ಟರ್ ಆಗುತ್ತೆ. ನನ್ನ ಹೆಸರು ಪವಿತ್ರ ಅಂತ ಹೇಳ್ಬಿಟ್ಟು, ನಾನು ಹೈದರಾಬಾದಿಂದ. ಆ್ಯಕ್ಚುಲಿ ನಾನು ತೆಲುಗುದಲ್ಲಿ ಆ್ಯಂಕರಿಂಗ್ ಮಾಡ್ತೀನಿ. ಆದರೆ ಇಲ್ಲಿ ನಾವು ಕುಣಿಗಲ್ ಮೇಲೆ ಏನೋ ಒಂದು ಕೆಲಸದ ಮೇಲೆ ಬಂದಿದ್ವಿ, ಆದರೆ ಟಿಕೆಟ್ ಸಿಗಲಿಲ್ಲ. ನಾನು ಭೀಮವರಂ ಅಲ್ಲಿ ಪ್ರಭಾಸ್ ಸಾಹೋ ಸಿನಿಮಾ, ಪ್ರತಿಯೊಂದು ಸಿನಿಮಾಗೂ ಈ ತರ ಬಿರಿಯಾನಿ ಹಂಚೋದು ನೋಡಿದೀನಿ. NTR ಗೆ, ರಾಮ್ ಚರಣ್ಗೆ ಯಾರಿಗೂ ಇಲ್ಲ ಫ್ಯಾನ್ಸ್. ಸಂಕ್ರಾಂತಿ ಗೆಲ್ನప్పుడు ಅಲ್ಲಿ ಹೋದಾಗ ಭೀಮವರಂ ಅಲ್ಲಿ ನೋಡಿದೀನಿ. ಅದಾದ್ಮೇಲೆ ಶೋ ಟಿಕೆಟ್ಸ್ ಕೊಟ್ಟು ಬಿರಿಯಾನಿ ಹಂಚೋದು ಬಾಸು ಕಾಟೇರ ಸಿನಿಮಾ ಟೈಮಲ್ಲಿ ಡಿ ಬಾಸ್ ಹೇಳ್ತಾರೆ ಏನಂತಂದ್ರೆ, ನಂಗೆ ಪ್ಯಾನ್ ಇಂಡಿಯಾ ಬೇಕಾಗಿಲ್ಲ, ನಂಗೆ ಸೆಲೆಬ್ರಿಟೀಸ್ ಸಾಕು ಅಂತ. ಅವಾಗ ಗೊತ್ತಿಲ್ಲ, ಅದು ನಿಜ ಆಯ್ತು. ಇವತ್ತು ನಾನು ಅದನ್ನ ಕಣ್ಣಲ್ಲಿ ನೋಡಿದೆ. ಥ್ಯಾಂಕ್ ಯು ಡಿ ಕಂಪನಿ ಕುಣಿಗಲ್ ಅವ್ರ ಕಡೆ ಅವ್ರಿಗೆ. ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್. ಥ್ಯಾಂಕ್ ಯು ಸೋ ಮಚ್.
ಈಗೆಲ್ಲ ಮಿಕ್ಸ್ ಮಾಡೋಕ್ಕಾಗಲ್ಲ ಏನಲ್ಲ 5 ನಿಮಿಷ ಮತ್ತೆ ಸ್ಕೂಲ್ ಎಲ್ಲಪ್ಪಲ್ಲ ಏನ್ ಮಾಡ್ತೀವಿ ಈಗ ಏನು ಬಿಡಿ ಬರ್ತಾರೆ ಒಂದು ಮಿಸ್ ಯೂಟ್ಯೂಬ್ ಚಾನಲ್ ಏನಂತಿದೆ ಹೆಸರು ಭಾವಸಿಂಚನ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜಿ ಸರಿಗಮಪ ಖ್ಯಾತಿಯ ನಯನವ ಸಂಗಾಜ. ಸೊ ಏನಪ್ಪ ವಿಶೇಷ ಅಂತಂದರೆ ಯೂಟ್ಯೂಬ್ನಲ್ಲಿ ಭಾವಸಿಂಚನ ಅಂತ ಒಂದು ಚಾನೆಲ್ ಇದೆ. ಸೊ ಆ ಚಾನಲಲ್ಲಿ ಎಲ್ಲ ಪ್ರೋಗ್ರಾಮ್ಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಸೊ ನಿಮಗೆ ಆ ಪ್ರೋಗ್ರಾಮ್ಸ್ ಎಲ್ಲ ನೋಡಬೇಕಂತಂದರೆ ಎಲ್ಲರೂ ಆ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.